ನಮ್ಮ ತಂದೆಯವರು, ನಮ್ಮ ತಾತಂದ್ರು ಇವರೆಲ್ಲ ಮಾಡ್ತಾ ಇದ್ರಲ್ಲ, ಹಾಗೆ ನಾವು ಸಹ ಮಾಡುವ ಅಂತ ಅಂದ್ಬಿಟ್ಟು ಮಡಿಕೆ ಕೆಲಸ ಶುರು ಮಾಡಿದ್ದು ನಾನು. ಇದು ಅಂಟು ತರ, ಯಾವ ಕೆಮಿಕಲ್ ಯಾವ ಗಮ್ಮು ಯಾವ್ದು ಹಾಕುವಾಗಿಲ್ಲ, ಹಾಗೇನೆ ನ್ಯಾಚುರಲ್ ಆಗಿ ತಯಾರಾಗೋದು ಇದು. ಸಾಂಬಾರಿ ಪಾತ್ರೆ, ಮತ್ತೆ ಅನ್ನದ ಪಾತ್ರೆ, ನೀರಿನ ಕೂಜಿ, ನಂತರ ಮತ್ತೊಂದು ಹೋಡ್ ಪಲ್ಯ ಅದು, ರೊಟ್ಟಿದು ಆ ತರದೆಲ್ಲ ಕ್ವಾಲಿಟಿ ನಾವು ಟೆಸ್ಟ್ ಮಾಡೋದಂದ್ರೆ ಇಲ್ಲಿ ನೋಡಿ ಸೌಂಡ್ ಯಾವ ರೀತಿ ಬರುತ್ತೆ ಅಂತ ನೋಡಿ. ಈ ತರ ಸೌಂಡ್ ಬರ್ಬೇಕು. ನಮಸ್ತೆ ವೀಕ್ಷಕರೇ, ನಾನು ತಾರನಾಥ್ ಪೂದೆ. ನಾನಿವತ್ತು ಒಂದು ಮಣ್ಣಿನ ಪಾತ್ರೆ ಮಾಡುವ ಕುಂಬಾರರ ಮನೆಗೆ ಬಂದಿದ್ದೇನೆ. ಈ ಒಂದು ಮಣ್ಣಿನ ಪಾತ್ರೆ ಈಗಾಗಲೇ ಒಂದು ಕಡಿಮೆ ಪ್ರಮಾಣದಲ್ಲಿ ನಾವು ಬಳಕೆ ಮಾಡೋದನ್ನು ನಾವು ಕಾಣ್ಬೋದು. ಯಾವ ರೀತಿ ಈ ಮಣ್ಣಿನ ಪಾತ್ರೆಯನ್ನು ಮಾಡ್ತಾರೆ, ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸಿಕೊಡ್ಲಿಕ್ಕೆ ನಾನಿವತ್ತು ಕಡಬ ತಾಲೂಕಿನ ಚಾರವಕ್ಕ ಗ್ರಾಮದ ಕೆಳಗಿನ ಕೇರಿ ಕೊಪ್ಪ ಅನ್ನುವ ಒಂದು ಜಾಗದಲ್ಲಿದ್ದೇನೆ. ಅವ್ರ ಜೊತೆ ಮಾತಾಡೋ ಬನ್ನಿ. ಅಣ್ಣ ನಮಸ್ತೆ. ನಮಸ್ತೆ, ನಮ್ಮ ಹೆಸರು ಮನೋಜ್ ಕುಮಾರ್ ಅಂತ ಹೇಳಿ. ನಾವು ಕೆಳಗಿನಕೇರಿ ಕೊಪ್ಪ ಚಾರವಕ್ಕ ಗ್ರಾಮ. ನಾವಿಲ್ಲಿ ಸಾಧಾರಣ ಅಂದ್ರೆ ನಮ್ಮ ತಾತಂದ್ರು ಕಾಲದಿಂದನೂ ಮಡಿಕೆ ಕೆಲಸ ಇಲ್ಲಿ ಮಾಡ್ತಾ ಇದ್ದೇವೆ ನಾವು. ಇವಾಗ ಅಂತಂದ್ರೆ ಇವಾಗ ನಮ್ಮ ತಂದೆಯವರು ಮಾಡ್ತಾ ಇದ್ರು, ಆಮೇಲೆ ಇವಾಗ ನಾನ್ ಮಾಡ್ತಾ ಇದ್ದೀನಿ. ನಮ್ಮ ಮಕ್ಕಳು ಮಾಡ್ತಾರೋ ಇಲ್ವೊಂದು ನಮ್ಗೆ ಗೊತ್ತಿಲ್ಲ ಅದು. ಹಾಗಾಗಿ ಇವಾಗ ನಾನು ಮಡಿಕೆ ಕೆಲಸ ಇದನ್ನೇ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅಂದ್ರೆ ನಾನು 2001ರಲ್ಲಿ ನಾನು ಶುರು ಮಾಡಿರೋದು. ನಾನು ಅವತ್ತಿಂದ ನಾನು ಫಸ್ಟ್ ಇಲ್ಲಿ ಬೆಂಗಳೂರು ಟ್ರೈನಿಂಗ್ ಹೋದೆ. ಅಲ್ಲಿಂದ ಚಿಕ್ಕ ಚಿಕ್ಕ ಐಟಮ್ಸು, ಗೊಂಬೆ, ಗಣಪತಿ ವಿಗ್ರಹ ಇದೆಲ್ಲ ಟ್ರೈನಿಂಗ್ ಹೋಗಿ ಅಲ್ಲಿಂದ ಆಮೇಲೆ ನಾನು ಮನೆಗೆ ಇಲ್ಲಿ ಬಂದು ಸೆಟ್ಲ್ ಆದ. ಬೆಂಗಳೂರಲ್ಲಿ 1 ವರ್ಷ ಟ್ರೈನಿಂಗ್ ಆಯಿತು. ಅಲ್ಲಿ ಚಿಕ್ಕ ಚಿಕ್ಕ ಗಣೇಶ ಮತ್ತೆ ವೀಲ್, ನಾವು ಈಗ ಚಕ್ರದಲ್ಲಿ ಮಾಡ್ತೀವಲ್ಲ, ಅದನ್ನೆಲ್ಲ ಅಲ್ಲೇ ನಾನು ಟ್ರೈನಿಂಗ್ ತಗೊಂಡು ನಂತರ ನಾನು ಇಲ್ಲಿ ಬಂದು ಇನ್ನು ಚಿಕ್ಕ ಐಟಮ್ಸ್ ಇಲ್ಲ, ಇನ್ನು ದೊಡ್ಡ ಐಟಮ್ ಮಾಡುವ, ನಮ್ಮ ತಂದೆಯವರು, ನಮ್ಮ ತಾತಂದ್ರು ಇವರೆಲ್ಲ ಮಾಡ್ತಾ ಇದ್ರಲ್ಲ, ಹಾಗೆ ನಾವು ಸಹ ಮಾಡುವ ಅಂತ ಅಂದ್ಬಿಟ್ಟು ಮಡಿಕೆ ಕೆಲಸ ಶುರು ಮಾಡಿದ್ದು ನಾನು. ಈಗ ಮಣ್ಣಿನ ಆಯ್ಕೆ ಮಾಡುವಂತದ್ದು ಹೇಗೆ, ಯಾವ ಮಣ್ಣಿಂದ ನೀವು ಮಾಡ್ತೀರಿ ಅಂತ? ನಾವು ಜೇಡಿ ಮಣ್ಣಿಂದ ಮಾಡೋದು. ತೋರಿಸ್ಕೊಡ್ತೀರಾ ಮೊದಲಿಂದ? ಅದು ಮಣ್ಣು ಫಸ್ಟ್ ನೋಡಿ ಈ ತರ ಇದೆ ಮಣ್ಣು. ಇದು ಧರ್ಮಸ್ಥಳ ದಿಡುಪೆ ಅಲ್ಲಿ ಸಿಗುತ್ತೆ ಇದು ಮಣ್ಣು ಈ ತರ. ಅಲ್ಲಿಂದ ನಾವು ತಂದು ಅದನ್ನ ಚೆನ್ನಾಗಿ ಪುಡಿ ಮಾಡ್ಬೇಕು. ಈಗ ಅಲ್ಲಿಂದಲೇ ಎಲ್ರು ತಗೊಳ್ತಾರ? ಈಗ ಎಲ್ಲ ಅಲ್ಲಿಂದಾನೆ ತಗೊಂಡು ಹೋಗುದು. ಮಡಿಕೆ ಮಾಡುವವರು ಇಲ್ಲಿಂದ ಎಲ್ಲರೂ ಕೂಡ ಎಲ್ಲ ಅಲ್ಲಿಂದಾನೆ. ನಿಮಗೆ ಸ್ವಲ್ಪ ಕಷ್ಟ ಅಂತಂದ್ರೆ ಅದುವೆ, ಮಣ್ಣು ಎಲ್ಲೂ ಸಿಗೋದಿಲ್ಲ. ನಾವು ಹೋಗೋದಾದ್ರೆ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದಾನೆ ತರಬೇಕು. ಅದು ಸ್ವಲ್ಪ ಪ್ರಾಬ್ಲಮ್ ಇರೋದು ಅದೇ ನಮಗೆ. ಅಲ್ಲಿಂದ ತಂದು ಅದನ್ನ ಗುದ್ದಿ ಪುಡಿ ಮಾಡಿ ಅದನ್ನ ನೋಡಿ ಈ ತರ ಧೂಳಾಗಿ ಮಾಡ್ಬೇಕು. ಈ ತರ ಧೂಳಾಗಿ ಉಡಿ ಮಾಡಿ ನಿಮ್ಮನೆ ಕೈ ತರ ಗಟ್ಟಿ ಇರುತ್ತೆ, ತರುವಾಗ ಈ ತರ ಗಟ್ಟಿ ಇರುತ್ತೆ. ನಂತರ ಈ ತರ ಕುಟ್ಟಿ ಪುಡಿ ಮಾಡ್ಬೇಕು. ಆದ್ರೆ ಕುಟ್ಟುವ ಮಿಷಿನ್ ನೋಡಿದ್ರೆ ನೀವು ಕೈಯಲ್ಲಿ ಈ ತರ ಮುಂದಿನವರದು ಇದು, ಇದರಲ್ಲಿ ಕುಟ್ಟಿ ಪುಡಿ ಮಾಡುದು ಒನಕೆ ತರ. ಇವಾಗೆಲ್ಲ ಮಿಷಿನ್ ನೀವು ಯೂಸ್ ಮಾಡೋದಿಲ್ಲ ಏನು? ಇಲ್ಲ, ನಾವು ಮಿಷಿನ್ ಎಲ್ಲ ಯೂಸ್ ಮಾಡುದಿಲ್ಲ, ಕೈಯಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡ್ತೇವೆ, ಅದರಲ್ಲೇ ಮಾಡ್ತಾ ಇರೋದು. ನಂತರ ಅದನ್ನ ನೀರಲ್ಲಿ ಕಲಸಿ ನೋಡಿ ಈ ತರ ಮಾಡ್ಕೋಬೇಕು. ಈ ತರ ಮಾಡಿ ಹದ ಮಾಡಿ ಚೆನ್ನಾಗಿ ತುಳಿದು ಹದ ಮಾಡ್ಬೇಕು. ಈ ತರ ಮಾಡ್ಬೇಕು. ಇದು ಅಂಟು ತರ, ಯಾವ ಕೆಮಿಕಲ್ ಯಾವ ಗಮ್ಮು ಯಾವ್ದು ಹಾಕುವಾಗಿಲ್ಲ, ಹಾಗೇನೆ ನ್ಯಾಚುರಲ್ ಆಗಿ ತಯಾರಾಗೋದು. ಇದು ಪ್ರಕೃತಿ ಸಿಗುವಂತ ಮಣ್ಣಿನಲ್ಲಿ ಮಾಡುವಂತ, ಅದರಲ್ಲೇ ಮಾಡೋದು. ಈಗ ಅದರಲ್ಲಿ ಎಷ್ಟು ಮಡಿಕೆ ಮಾಡ್ಬೋದು? ಇದರಲ್ಲಿ ಒಂದು ದೊಡ್ಡದಾದ್ರೆ 1 ಮಾಡ್ಬೋದು, ಚಿಕ್ಕದಾದ 2-3 ಚಿಕ್ಕದು. ಇದು ದೊಡ್ಡದಾದ್ರೆ 1 ಮಾಡ್ಬೋದು. ಅದನ್ನ ಮಾಡಿ ತೋರಿಸ್ತೀರಾ?
ಇದನ್ನು ತಿರುಗ್ಲಿಕ್ಕೆ ಬೇಕಾಗಿ ಹೌದು, ಕೋಲು ಕೋಲು ಉಪಯೋಗ. ಉಪಯೋಗ ಮಾಡಬೇಕು. ಹಾ. ನಂತರ ಈಗ ತಿರುಗಿಸಿ ನೀವು ಅದು ಮಿಷನರಿ ಸುಲಭ ಅಲ್ವಾ? ಮಿಷನರಿ ಸುಲಭ, ಪ್ರಾಬ್ಲಮ್ ಇಂದಾಗಿ ಅದನ್ನ ಹಾ. ರಿಪೇರಿ ಕೊಟ್ಟಿದ್ದೀವಿ. ಇದೊಂದು ಕೂಡ ಕಲೆ, ಯಾಕಂತಂದ್ರೆ ಎಲ್ಲರಿಂದ ಇದು ಸಾಧ್ಯ ಇಲ್ಲ ಮಾಡ್ಲಿಕ್ಕೆ. ಹೌದೌದು, ಅದಕ್ಕೆ ಅದರದ್ದಾದ ಒಂದು ಅನುಭವಗಳು ಬೇಕು. ಹೌದು. ಇದು ಎಲ್ರಿಗೂ ಬರೋದು ಇಲ್ಲ ಕಲೆ ಆ ತರ. ಹೌದು. ಇದನ್ನು ಯಾವ ಶೇಪ್ ಬೇಕಾದ್ರೆ ಕೊಡ್ಬೋದಲ್ಲ? ಯಾವ ಶೇಪ್ ಬೇಕಾದ್ರೂ ಕೊಡ್ಬೋದು. ಹಾ. ನಮ್ಗೆ ಯಾವ ರೀತಿ ಡಿಸೈನ್ ಬೇಕು ಆ ರೀತಿ ಕೊಡ್ಬೋದು. ಈಗ ನೀವು ಯಾವ ಎಲ್ಲ ಪಾತ್ರೆ ಮಾಡ್ತೀರಿ ಇಲ್ಲಿ? ಇದರಲ್ಲಿ ನಾವು ಮನೆಗೆ ನಾವು ಯಾವ್ದೆಲ್ಲ ಯೂಸ್ ಮಾಡ್ತೇವೆ ಅದನ್ನೆಲ್ಲ ಮಾಡ್ತಿದೀವಿ ನಾವು. ಹೊಸದಾಗಿ ಮಾಡೋದಿದ್ರೆ ಹೊಸದಾಗಿ ಮಾಡೋದು ಇವಾಗ ಅಂತಂದ್ರೆ ನೀರಿನ ಬಾಟ್ಲಿ ಆ ತರದೆಲ್ಲ ಆ ತರ ಎಲ್ಲ ಕೆಲವೊಂದ್ ತರ ಮಾಡ್ತಾರೆ ನೋಡಿ. ಹೌದೌದು, ನೀರಿನ ಹೂಜಿ ಎಲ್ಲ ಮಾಡ್ತೇವೆ ನಾವು. ಹಾ. ನೀರಿನ ಹೂಜಿ ಮತ್ತೆ ಈಗಿನ ಇದ್ರಲ್ಲಿ ಅದೇ ಹೊಸದಾಗಿ ಅಂತ ಇಲ್ಲ, ಅದೇ ಮುಂದೆ ಇದು ಅಡಿಗೆ ಯಾವ್ದೆಲ್ಲ ಉಪಯೋಗ ಆಗುತ್ತೆ ಅದೆಲ್ಲ ಇವಾಗ ಮೂವಿಂಗ್ ಇರೋದು. ಇವಾಗ ಎಲ್ಲ ಹೊಸದಾಗಿ ಕೇಳೋದಿಲ್ಲ ಯಾರು, ಅದನ್ನೇ ಇವಾಗ ಯೂಸ್ ಮಾಡ್ತಿರೋದನ್ನೇ ಇದು ಮಾಡ್ತಿದೀವಿ. ಇದ್ರಲ್ಲಿ ಅಂತಂದ್ರೆ ಹೊಸದಾಗಿ ಅಂತ ಏನು ಎಲ್ಲ ಮಾಡ್ಬೋದು, ಮಾಡುದಿಲ್ಲ ಅಂತಲ್ಲ. ಈಗ ಇಲ್ಲಿ ಕೊಪ್ಪದಲ್ಲಿ ನಿಮ್ಮದೇ ಫ್ಯಾಮಿಲಿ ಅವರು ಇರೋದಾ? ಹೌದು, ನಮ್ದು ಒಂದು 40 ಮನೆ ಇದೆ ಇಲ್ಲಿ. 40 ಮನೆಯಲ್ಲಿ ಇವಾಗ ಎಲ್ಲರೂ ಮಡಿಕೆ ಮಾಡುದಿಲ್ಲ. ಮಡಿಕೆ ಮಾಡುದಿಲ್ಲ ಅಂತಂದ್ರೆ ಅದಕ್ಕೆ ಇವಾಗ ಮಣ್ಣಿನ ಅಭಾವ ಎಲ್ಲ ತುಂಬಾ ಇದೆ. ಅಂದ್ರೆ ಇವಾಗ ನಾವು ಇದರಿಂದ ಬಂಗಾಡಿಯಿಂದ ಮಣ್ಣು ತಂದು ಹದ ಮಾಡಿ ರೆಡಿ ಮಾಡುವಾಗ ನಮ್ಗೆ ಅದೊಂದು ದೊಡ್ಡ ಸವಾಲಾಗುತ್ತೆ. ಅದಕ್ಕೆ ಅದರ ಉದ್ಯೋಗ ಎಲ್ಲ ಇವಾಗ ಯಾರು ಮಾಡಕ್ ಹೋಗುದಿಲ್ಲ. ಹಾಗಾಗಿ ಯುವಕರು ಸ್ವಲ್ಪ ಹಿಂದೆ ಬೀಳ್ತಾರೆ, ಹಿಂದೆ ಇದು ಮಾಡ್ತಾರೆ. ಹೌದು, ಸ್ವಲ್ಪ ಕಷ್ಟ. ಹಾಗೆ ಮತ್ತೆ ಬೇಗನೆ ದುಡ್ಡು ಕೂಡ ಸಂಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಇದು ಸ್ವಲ್ಪ ಕಾಯ್ಬೇಕಲ್ಲ. ಹೌದೌದೌದು. ಇದರಲ್ಲಿ ಈಗ ಎಷ್ಟು ದಿವಸದ ಪ್ರೊಸೆಸ್ ಎಲ್ಲ ಉಂಟು? ಯಾವ್ದ್ರಲ್ಲಿ? ಈಗ ರೆಡಿ ಆಗ್ಬೇಕಾದ್ರೆ ಈಗ ಮಣ್ಣು ತಂದು ಒಂದು ಮಡಿಕೆ ಮಾಡಿ ಮಾರ್ಬೇಕಾದ್ರೆ ಎಷ್ಟು? ಅದು ಇವಾಗ ಮಣ್ಣು ತಂದು ಉಣುಗಿಸಿ ಕುಟ್ಟಿ ಹುಡಿ ಮಾಡಿ ನಂತರ ಆವಾಗ ಒಂದು ವಾರದ ಕೆಲಸ ಫಸ್ಟ್ ಹಿಡಿತದೆ ನಮ್ಗೆ. ಮಣ್ಣೆಲ್ಲ ರೆಡಿ ಆಗಕ್ಕೆ ಒಂದು ವಾರದ ಕೆಲಸ. ನಂತರ ಮಡಿಕೆ ಮಾಡಿ ಅದಕ್ಕೆ ಒಂದು ಪಾತ್ರ ರೆಡಿ ಆಗ್ಬೇಕಂತಂದ್ರೆ 2 ದಿವಸ ಬೇಕಾಗುತ್ತೆ. 2 ದಿವಸ ಬೇಕು. ಒಮ್ಮೆ ನಾವು ರೆಡಿ ಮಾಡಿ ಎಲ್ಲ ಈ ತರ ಮಾಡಿ ಎಲ್ಲ ಇಡ್ತೀವಿ. ನಂತರ ಅದು ಸ್ವಲ್ಪ ಒಣಗ್ಬೇಕು. ಒಣಗಿದ ನಂತರ ಅದನ್ನ ತಟ್ಟಬೇಕು, ಸ್ವಲ್ಪ ಹದ ಒಣಗ್ಬೇಕು. ಹದ ಒಣಗಿ ಅದನ್ನು ತಟ್ಟಬೇಕು. ಆ ರೀತಿ ತಟ್ಟಿ ಈ ತರ ತಟ್ಟಬೇಕು. ಕೋಲು ಎಂತದ್ದು? ಮರದ್ದು ಕೋಲು. ಒಳಗಡೆ ಕಲ್ಲು ಇದೆ ಕೈಯಲ್ಲಿ. ಹೌದು, ಕೈಯಲ್ಲಿ ಕಲ್ಲಿದೆ. ಅದನ್ನ ಹಾಕಿ ತಟ್ಟಿ ಕೂಡಿಸುದು. ಈಗ ಇದಕ್ಕೆ ಅದು ಪಸೆ ಮಾಡ್ಲಿಕ್ಕೆ ನೀರು ಮಾತ್ರ ಇರೋದು? ಹೌದು, ನೀರು ಮಾತ್ರ, ಬೇರೆ ಯಾವ್ದು ಯೂಸ್ ಮಾಡುವಾಗಿಲ್ಲ. ನೀರು ಮಾತ್ರ ಹಾಕುದು. ಕೈಯಲ್ಲಿ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬಹುದು. ಆಕೃತಿನ ಮಾಡ್ಬೋದು. ಹೌದು, ಅದು ಬಟ್ಟೆಯಲ್ಲಿ ಮಾಡೋದು. ಹೌದು. ಯಾವ ರೀತಿ ಬೇಕಾದ್ರೂ ಈ ತರ ಮಾಡ್ಕೋಬಹುದು. ಯಾರಿಗಾದ್ರೂ ಬೇಕಾದ್ರೆ ನೀವು ಕಲಿಸಿ ಕೊಡ್ತೀರಾ? ಕೊಡ್ಬೋದು, ಇಲ್ಲಿ ಕಳಿಸಿ ಕೊಡ್ಬೋದು. ಬೇಕಾದ್ರೆ ನಿಮ್ಮ ನಂಬರ್ ನಾನು ಕೊಟ್ಟಿರ್ತೇನೆ. ಸರಿ. ಯಾರಿಗಾದ್ರೂ ವೀಕ್ಷಕರಿಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದ್ರೆ ಇವರೊಂದು ನ್ಯಾಚುರಲ್ ಆಗಿ ಹಳೆಯ ಸಂಪ್ರದಾಯದಲ್ಲಿ ಈಗ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಮಿಷನರಿಯನ್ನು ಉಪಯೋಗ ಮಾಡದೆ ಮಾಡ್ತಾ ಇರುವಂತ ನೀವು ನೋಡ್ಬೋದು. ತುಂಬಾ ಕಷ್ಟ ಉಂಟು ಇವರ ಕೆಲಸ, ಅದಷ್ಟೇನು ಸುಲಭ ಇಲ್ಲ. ಅದು ಏನು ಮಾಡುವಂತ ನೀವು ಡಿಸೈನ್ ಮಾಡಿ. ಇದು ಹೂಜಿ ತರ ಹೂಜಿ ಅಲ್ಲ? ಹೂಜಿ, ಹೌದು. ಇದು ಇನ್ನು ಇದರ ಕೆಲಸಕ್ಕೆ ಇದನ್ನು ಒಣಗಿಸಿ ಇನ್ನು ಸ್ವಲ್ಪ ಹದ ಒಣಗಿದ್ಮೇಲೆ ಆಮೇಲೆ ಅದರ ಕೆಲಸ ಈ ಅಡಿ ಭಾಗಕ್ಕೆ ಕಟ್ಲಿಕ್ಕೆ ಅದು ಹೇಗೆ ಅಡಿ ತಟ್ಲಿಕ್ಕೆ ಉಂಟು. ಅದು ಅದೇ ರೀತಿ ಕಟ್ಲಿಕ್ಕೆ ಉಂಟು. ಇವಾಗ ನಾವು ಇದರಲ್ಲಿ ಚಕ್ರದಲ್ಲಿ ಈ ತರ ಮಾಡ್ತೇವೆ ಮಡಿಕೆ, ಈ ತರ. ಅದನ್ನ ಆಮೇಲೆ ಫುಲ್ ತಟ್ಟಿ
ಇದು ನೋಡಿ ಈ ತರ ತಟ್ಟಿ ಈ ತರ ಜಾಯಿಂಟ್ ಮಾಡುದು. ಓಕೆ ಜಾಯಿಂಟ್ ಈ ತರ ಕೂಡಿಸುದು. ಇವಾಗ ಅಲ್ಲಿ ಮಾಡ್ತಾ ಇದಾರೆ. ಹಾಗೆ. ಬೇರೆ ಮಣ್ಣು ತಕೊಂಡು ಹೌದು, ಇಲ್ಲ ಬೇರೆ ಮಣ್ಣಿಲ್ಲ, ಅದೇ ಮಣ್ಣು ಜಾರಿಸ್ಬಿಟ್ಟು ಅಲ್ಲೇ ಕೂರಿಸುದು. ಅಲ್ಲೇ ಕೂರಿಸ್ಬಿಟ್ಟು ಅದನ್ನ ಮತ್ತೆ ತಟ್ಟುದು ಆ ತರ ತಟ್ಟಿ ಜಾಯಿಂಟ್ ಮಾಡುದು. ನಮಗೆ ಗೊತ್ತಿರುವ ಹಾಗೆ ನಮ್ಮ ತಾತ ಮಾಡ್ತಾ ಇದ್ರು. ಹೊಸದಾಗಿ ಏನಾದ್ರು ಕಲಾಕೃತಿಗಳನ್ನ ನೀವು ಮಾಡ್ತೀರಾ ನೀವು? ನಾವು ಬೇರೆ ಇದು ಮಡಿಕೆ ಇದೆಲ್ಲ ಮಾಡುವಾಗ ಟೈಮ್ ಇದ್ದಾಗ ನಾವು ಅದು ಬೇರೆ ಡಿಸೈನ್ಸ್ ಎಲ್ಲ ಇದೆಲ್ಲ ಮಾಡ್ತೇನೆ ನಾನು. ದೀಪ ಈ ತರ ಮಾಡಿದ್ದುಂಟು ನೋಡಿ. ಈ ತರ ಈ ಟೈಪ್ ಅಲ್ಲೆಲ್ಲ ಮಾಡ್ತೀವಿ. ಮತ್ತೆ ಬೇರೆ ಬೇರೆ ತರ ದೀಪಗಳೆಲ್ಲ ಐಟಮ್ ಎಲ್ಲ ನಾವು ಮಾಡ್ತೇವೆ ನಾವು. ಇದೆಲ್ಲ ಮಣ್ಣಿದೆ ಇದು ತುಂಬಾ ಬಾರ ಉಂಟು ಇದು. ನೀವು ಈಗ ಇದನ್ನು ಮಾರ್ಲಿಕ್ಕೆ ಎಲ್ಲಿಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಹೇಗೆ ಮಾಡ್ತೀರಾ? ಮಾರ್ಕೆಟ್ ನಾವು ಅಂಗಡಿಗೆಲ್ಲ ಹಾಕ್ತೇವೆ ನಾವು. ಇಲ್ಲೇ ಲೋಕಲ್ ಅಂಗಡಿ ಎಲ್ಲ ಹಾಕುದು. ಕಾಣಿಯೂರು, ಸವಣೂರು, ಬೆಳ್ಳಾರೆ, ಪುತ್ತೂರು ಎಲ್ಲ ಹಾಕ್ತಾ ಇದ್ದೇವೆ ನಾವು. ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ. ಈ ಜಾತ್ರೆಗೆಲ್ಲ ದೊಡ್ಡ ಜಾತ್ರೆ ಮಾತ್ರ ನಾವು ಹೋಗ್ತೇವೆ. ನಿಮಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಏನು ಸಮಸ್ಯೆ ಇಲ್ಲ, ಆ ಕಾರಣದಿಂದ ಹೋಗುದಿಲ್ಲ ನೀವು? ಹೌದು, ಆರ್ಡರ್ಗಳೆಲ್ಲ ಇದೆಯಾ ಅದನ್ನೆಲ್ಲ ಮಾಡ್ತೇವೆ. ನೀವು ಮತ್ತು ನಿಮ್ಮ ತಂದೆ ಇಬ್ಬರೇ ಮಾಡುದು? ಹೌದು, ಇಬ್ಬರೇ ಮಾಡುದು. ಈಗ ಮನೆಯಲ್ಲಿ 1 ವರ್ಷ ಅಲ್ಲೇ ಪ್ರೊಡಕ್ಷನ್ ಮಾಡಿದೆ, ಅಲ್ಲಿ ಬೆಂಗಳೂರಲ್ಲಿ. ನಂತರ ನಾವು ಇಲ್ಲಿ ಮನೆಯಲ್ಲಿ ಸ್ವಂತ ಓನ್ ಆಗಿ ಅಲ್ಲೇ ಅವರೊಟ್ಟಿಗೆ ಮಾಡ್ತಾ ಇದ್ದೆ. ಹೌದು, ಅಲ್ಲೇ ಮಾಡ್ತಾ ಇದ್ದೇವೆ. ಅಲ್ಲಿ ನಂತರ ಇಲ್ಲಿ ಸ್ವಂತಾಗಿ ಮಾಡುವ ಅಂತ ಹೇಳಿ. ಈಗ ಯಾವೆಲ್ಲ ಐಟಮ್ ನೀವು ಮಾಡ್ತೀವಿ ಇಲ್ಲಿ? ಐಟಮ್ ಮಾಡೋದು ನಮಗೆ ಈಗ ಸಾಂಬಾರಿ ಪಾತ್ರೆ, ಮತ್ತೆ ಅನ್ನದ ಪಾತ್ರೆ, ನೀರಿನ ಕೂಜಿ, ನಂತರ ಮತ್ತೊಂದು ಹೋಡ್ ಪಲ್ಯ ಅದು, ರೊಟ್ಟಿದು ಆ ತರದೆಲ್ಲ ಓಡ್ ರೊಟ್ಟಿದು. ಮತ್ತೆ ದೈವ ಚಾವಡಿಗೆಲ್ಲ ಬೇಕಾಗುವ ಈ ಮುಗುಲಿ ಎಲ್ಲ ಈ ತರ ಬರುತ್ತೆ, ರೂಪ ಈ ತರ ಎಲ್ಲ ನಾವು ಮಾಡಿಕೊಡ್ತೇವೆ ನಾವು. ನೀವು ಆರ್ಡರ್ ದೇವಸ್ಥಾನಕ್ಕೆಲ್ಲ ಆರ್ಡರ್ ಸಿಕ್ಕಿದ್ರೆ ಮಾಡ್ತೀವಿ ನಾವು. ಇದನ್ನು ಈಗ ಬಿಸಿ ಮಾಡುವಂತದ್ದು ಹೇಗೆ ಅಂತ? ಬಿಸಿ ಮಾಡೋದು ಅದು ನಾವು ಅದಕ್ಕಂತಾನೆ ಸಪರೇಟ್ ಆಗಿ ಒಂದು ಹಾವಿಗೆ ಕೊಟ್ಟಿಗೆ ಇದೆ, ಅದೇ ಹಾವಿಗೆ ಹಾಕೋದಲ್ಲಿ ತೋರಿಸ್ತೇವೆ ನಾವು. ಅದನ್ನ ಅದಕ್ಕೆ ತಯಾರು ಮಾಡಿ ನಂತರ ನಾವು ಇಲ್ಲಿ ಹಾವಿಗೆ ಹಾಕೋದು. ಅದು ಯಾವ ರೀತಿ ಅಂತಂದ್ರೆ ಮಡಿಕೆಗಳು ಫುಲ್ ಲೈನ್ ಆಗಿ ಜೋಡಿಸಿ ಫುಲ್ ರೌಂಡ್ ಆಕಾರ ಮಾಡುದು. ಇವಾಗ ನಾವು ಇವಾಗ ತುಂಬಾ ಟೈಮ್ ಆಯ್ತು. ಇವಾಗ ನಾವು ಮಡಿಕೆ ಹಾವಿಗೆ ಹಾಕದೆ ನಮಗೆ ಅಂತಂದ್ರೆ ಪಾತ್ರೆ ಸ್ವಲ್ಪ ಜಾಸ್ತಿ ಆದಾಗ ಮಾತ್ರ ನಾವು ಉಪಯೋಗ ಮಾಡುದು. ಇಲ್ಲಾಂದ್ರೆ ನಮಗೆ ಸ್ವಲ್ಪ ಪಾತ್ರೆ, ಹೌದು, ಸ್ವಲ್ಪ ಪಾತ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನೋಡಿ, ಇದು ಮಾಡುದಾದ್ರೆ ತಂದು ನಾವು ಹೀಗೆ ಜೋಡಿಸ್ತೇವೆ. ಜೋಡಿಸಿ ಒಂದು ರೌಂಡ್ ಆಕಾರ ಜೋಡಿಸಿ ಫುಲ್ ಒಂದು ಇಷ್ಟ ಅಗಲದಲ್ಲಿ ಬರುತ್ತೆ. ಬಂದಾದ್ಮೇಲೆ ಅದ್ರ ಮೇಲೆ ಹುಲ್ಲು ಇದೆಯಲ್ಲ, ಇದ್ರದ್ದು ಬೈಹುಲ್ಲೆಲ್ಲ ಹಾಕಿ ನೋಡಿ, ಇಲ್ಲಿ ಬೈಹುಲ್ಲಿದೆ. ಬೈಹುಲ್ಲು ಹಾಕಿ ನಂತರ ಅದಕ್ಕೆ ಒಂದು ಮಣ್ಣಲ್ಲಿ ಒಂದು ಕೆಂಪು ಮಣ್ಣು ತರ ಬರುತ್ತೆ, ಹೊಯ್ಗೆ ಮಣ್ಣು. ಅದನ್ನ ಅದ್ರ ಮೇಲೆ ತೆಳುವಾಗಿ ನಾವು ಹಾಕ್ತೇವೆ. ತೆಳುವಾಗಿ ಹಾಕಿ ನೋಡಿ, ಈ ತರ ಬರುತ್ತೆ ಅದು ಮಣ್ಣು. ಆಮೇಲೆ ಈ ತರದ ಮಣ್ಣು ಇಲ್ಲೇ ಸಿಗ್ತದೆ, ಇಲ್ಲೇ ಸಿಗ್ತದೆ. ಅದನ್ನ ಹಾಕಿ ಆಮೇಲೆ ಇಲ್ಲಿ ಸೌದೆ ಹಾಕ್ಬಿಟ್ಟು ನಾವು ಫಸ್ಟ್ ನಾವು ಸ್ಲೋ ಆಗಿ ಮಾಡ್ಬೇಕು, ನಿಧಾನಕ್ಕೆ ಮಾಡಿ ಬೆಂಕಿ ಹಾಕಿ ನಂತರ ಆಮೇಲೆ 1 ಗಂಟೆ ಬಿಟ್ಬಿಟ್ಟು ಫಾಸ್ಟ್ ಆಗಿ ಮಾಡುದು. ಅದಕ್ಕಿಂತ ಮೊದಲು ನಾವು ನಿಧಾನಕ್ಕೆ ಮಾಡ್ಬೇಕು. ಹೌದು, ಇಲ್ಲದಿದ್ರೆ ಮಡಿಕೆ ಅದು ಪ್ರಾಬ್ಲಮ್ ಬರ್ತದೆ, ಹಾಗೆ. ಹೌದು, ಹೊಡಿತದೆ. ಅದೊಂಥರ ಅದ್ರ ಒಳಗಡೆ ಇರುವ ನೀರೆಲ್ಲ ಹಾವಿ ಆಗ್ಬೇಕಲ್ಲ, ಹಾಗೆ. ಆಮೇಲೆ ಚೆನ್ನಾಗಿ ಅದು ಬಿಸಿ ಆದ್ಮೇಲೆ ಆಮೇಲೆ ಫಾಸ್ಟ್ ಆಗಿ ಮಾಡ್ಬೇಕು. ಈಗ ಕ್ವಾಲಿಟಿಯನ್ನ ಚೆಕ್ ಮಾಡೋದು ಹೇಗೆ ಮಡಿಕೆಯದ್ದು? ಕ್ವಾಲಿಟಿ ಅಂತಂದ್ರೆ ಅದು ಸೌಂಡಿನಲ್ಲಿ ಅದು ಈಗ ಹೊಡೆದ್ರೆ ಟಿಂಗ್ 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 ಅಂತೇಳಿ ಸೌಂಡ್ ಬರುತ್ತಲ್ಲ, ಹಾಗೆ. ರೆಡಿ ಆಗಿರೋದನ್ನ ತೋರಿಸ್ತೀರಾ ನೊಟ್ಟಿಗೆ? ತೋರಿಸ್ತೇವೆ ನಾವು. ಸರಿ ನೋಡಿ, ಅದು ಬೆಂದ ಮೇಲೆ ಅದನ್ನ ಕ್ವಾಲಿಟಿ ನಾವು ಟೆಸ್ಟ್ ಮಾಡೋದಂದ್ರೆ ಇಲ್ಲಿ ನೋಡಿ ಸೌಂಡ್ ಯಾವ ರೀತಿ ಬರುತ್ತೆ ಅಂತ. ಈ ತರ ಸೌಂಡ್ ಬರ್ಬೇಕು. ಈಗ ಬೆಂದ್ರೆ ಇದು ಕ್ಲೀನ್ ಆಗಿ ಈ ತರ ಸೌಂಡ್ ಎಲ್ಲ ಬರುತ್ತೆ. ಆ ತರ ಚೆನ್ನಾಗಿ ಆಗಿದೆ ಅಂತೇಳಿ ಲೆಕ್ಕ ಅದು. ಈಗ ಸಾಂಬಾರು ಮಾಡುವಂತ ಪಾತ್ರೆಗಳಿಗೆ ಎಷ್ಟೆಲ್ಲ ರೇಟ್ ಉಂಟು? ರೇಟ್ ಎಲ್ಲ ಅದಕ್ಕೆ 100ಕ್ಕೆ ಸ್ಟಾರ್ಟ್ ಆಗುತ್ತೆ. 150, 200, 250 ಈ ತರ ಎಲ್ಲ ಕ್ವಾಲಿಟಿ ಮೇಲೆ. ಅದು ದೊಡ್ಡ ಸೈಜ್ ಮೇಲೆ ಹೋಗ್ತದೆ. ಹೂಜಿ ಎಲ್ಲ ಮಾಡೋದಿದ್ರೆ ಹೂಜಿಗೆಲ್ಲ ರೇಟ್ ಎಷ್ಟು?
ಅದೇ ಸೇಮ್ ಅದ್ರಲ್ಲೆಲ್ಲ ಫುಲ್ ಎಲ್ಲ ಹಾ. ಟೋಟಲ್ ಆಗಿ ಪೂಜೆಗೂ ಅಷ್ಟೇ 250 300 ಹಾ. ಈ ತರ ಎಲ್ಲ. ಜಾಸ್ತಿ ಡಿಮಾಂಡ್ ಇರುವಂತದ್ದು ಯಾವ್ದಕ್ಕೆ? ಜಾಸ್ತಿ ಸಾಂಬಾರ್ ಪಾತ್ರೆಗೆ ಸಾಂಬಾರ್. ಅದು, ಮತ್ತೆ ಓಡ್ ರೊಟ್ಟಿ ಅದಕ್ಕೆ, ಮತ್ತೆ ಹಾಲಿನ ಮಡಿಕೆಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಹಾಲಿನ ಮಡಿಕೆಗೂ ಆಗುತ್ತೆ, ಮತ್ತೆ ಮರಣ ಮಡಿಕೆಗೂ ಆಗುತ್ತೆ. ಹೌದು, ಹೌದು. ಸೇಮ್ ಅದು. ಹೌದೌದು, ಅದಕ್ಕೆ ಯೂಸ್ ಆಗೋದು ಜಾಸ್ತಿ. ಇದು ರೆಡಿ ಆಗಿರುವಂತ ಪಾತ್ರೆಗಳ? ಇದು ಎಲ್ಲ ಮಾರ್ಕೆಟ್ಗೆ ರೆಡಿ ಆಗಿರುವ ಪಾತ್ರ ಇದೆಲ್ಲ. ಈ ಬಿಸಿಗೋಸ್ಕರ ಇಲ್ಲಿ ಹಾಕಿರೋದು? ಬಿಸಿಗೆಗೋಸ್ಕರ ಇಲ್ಲಿ ಇಟ್ಟಿದ್ದೀವಿ ನಾವು. ಇನ್ನು ಅದನ್ನು ಆವಿಗೆ ಹಾಕ್ಬಿಟ್ಟು ಆಮೇಲೆ ಮಾರ್ಕೆಟ್ಗೆ ಇದು ಹಾಳು ಬಿಸಿ ಮಾಡುವಂತ ಪಾತ್ರೆ? ಬಿಸಿ ಮಾಡುವಂತ ಪಾತ್ರೆ. ಅದಕ್ಕೆ ಡಿಮಾಂಡ್ ಜಾಸ್ತಿ ಜಾಸ್ತಿ ಇದೆ. ಹೌದು. ಇದು ನೋಡಿ, ಹಳೆ ಕಾಲದ ದೆಂಗ ಅಂತ ಕರೀತಾರೆ. ಎಲ್ರು ಅತಿ ಹೆಚ್ಚಾಗಿ ಮಣ್ಣಿನ ಮಡಿಕೆ ಪಾತ್ರೆಗಳನ್ನೇ ಉಪಯೋಗ ಮಾಡಿ. ಹೌದು. ಈಗಿನ ಪರಿಸ್ಥಿತಿ ನೋಡಿದ್ರೆ ಹೇಗೆ ಇದೆ ಅಂತಂದ್ರೆ, ಆರೋಗ್ಯ ತರಕಾರಿಯಲ್ಲಿ ಕೂಡ ವಿಷ ಇರುವುದು. ಪ್ರತಿಯೊಂದ್ರಲ್ಲಿ ಪಾತ್ರೆಗಳು ಸಹ ಅಷ್ಟೇ. ಎಲ್ಲ ಸ್ಟೀಲ್ ಪಾತ್ರೆ, ಅದು ಇದು ಎಲ್ಲ ಪಾತ್ರೆಗಳು ತುಂಬಾ ಬಂದಿದೆ. ಆದ್ರೆ ಇದು ಮಣ್ಣಿನ ಮಡಿಕೆ ಅಂತಂದ್ರೆ ಒಂದು ಯಾವ ಕೆಮಿಕಲ್ ಇಲ್ಲದೆ, ಉಪಯೋಗ ಇಲ್ಲದೆ ಮಾಡುವಂತಹ ಒಂದು ಮಡಿಕೆ. ಅದನ್ನು ಹೆಚ್ಚಾಗಿ ಉಪಯೋಗ ಮಾಡಿ ಆರೋಗ್ಯ ರಕ್ಷಣೆ ಮಾಡಿ. ನಮಗೆ ವ್ಯಾಪಾರ ಆಗ್ಬೇಕಂತೇಳಿ ನಾವು ಹೇಳುವುದಲ್ಲ. ಹೌದೌದು, ಹೆಚ್ಚಾಗಿ ಉಪಯೋಗ ಮಾಡಿ ಅಂತ. ಇಷ್ಟು ಹೊತ್ತು ನನ್ನ ಜೊತೆ ಈ ಮಡಿಕೆ ಮಾಡುವ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ಯಾವ ರೀತಿ ಮಾಡಬಹುದು, ಅದೇ ರೀತಿ ಮಾರುಕಟ್ಟೆ ವ್ಯವಸ್ಥೆಯನ್ನು, ಮತ್ತೆ ಜನಗಳಿಗೆ ಯಾವ ರೀತಿ ತಲುಪಿಸುವುದು ಅಂತ ಕೂಡ ಈ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಯಾರಿಗಾದ್ರೂ ಈ ಮಣ್ಣಿನ ಮಡಿಕೆ ಬೇಕಾಗಿದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರನ್ನು ಕೊಟ್ಟಿರ್ತೇನೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.